ಇಲ್ಲಿ ಆಲ್ಮೋಸ್ಟು ಮೇಕಿಂಗ್ ಎಲ್ಲ ಕವರ್ ಮಾಡಿದ್ದೀವಿ. ನನಗಂತೂ ತುಂಬ ಕೋಪ್ರೇಷನ್ ಮಾಡಿದ್ರು, ಮೇಕಿಂಗ್ ಎಲ್ಲ ತುಂಬ ಇಂಟ್ರೆಸ್ಟಿಂದ ತೋರಿಸಿದ್ರು. ನಿಮಗೂ ಅಷ್ಟೇ ಅಲ್ಲಿನ ಒಂದು ಏನು ಅಟ್ಮಾಸ್ಫಿಯರ್ ಇದೆ ತುಂಬ ಇಷ್ಟ ಆಗುತ್ತೆ ನಿಮಗೆ. ತುಂಬ ಹೈಜಿನಿಕ್ಕು, ಕ್ಲೀನಿಂಗು, ಆ ಕ್ಲೀನು ನಿಮಗೆ ತುಂಬ ಇಷ್ಟ ಆಗುತ್ತೆ ನೋಡಿದ್ರೆ. ಕಸ್ಟಮರ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಟೇಸ್ಟು, ಆ ಕ್ವಾಲಿಟಿ ಇಲ್ಲಿ ಸಿಗ್ತಾಯಿದೆ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಆಟೋ, 3 ಚಕ್ರದ ಆಟೋನಲ್ಲಿ ಶುರು ಮಾಡೋದು ಸರ್. ನಮ್ಮ ಒಂದು ಶ್ರಮ ಇವತ್ತು ಇಲ್ಲಿ ತನಕ ನೀವು ಬರೋ ಮಟ್ಟಿಗೆ ನಮಗೆ ತಂದು ಕೊಟ್ಟಿದೆ. ಕಾರಣ ಇದು ನಾವು ಹೇಳೋದ್ಕಿಂತ ಇಲ್ಲಿ ಬಂದಿರೋ ನಮ್ಮ ಜನ, ನಾವು ಮಾಡಿರೋ ಪದಾರ್ಥ ಇಡಿಸಿ ನಮಗೆ ಇಲ್ಲಿ ತನಕ ಉತ್ತೇಜನ ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಉದಯಗಿರಿಗೆ. ಉದಯಗಿರಿ ಮೇಯ್ನ್ ರೋಡಲ್ಲಿ ನೀವು ಬರ್ತಾ ನಿಮಗೆ ಡಾಲ್ಫಿನ್ ಸಿಗುತ್ತೆ. ಆ ಡಾಲ್ಫಿನ್ ಪಕ್ಕದಲ್ಲಿ ಒಂದು ಫಾಸ್ಟ್ ಫುಡ್ ಇದೆ. ತುಂಬ ವರ್ಷಗಳಿಂದ ಅಂದರೆ 24 ವರ್ಷದಿಂದ ಈ ಫಾಸ್ಟ್ ಫುಡ್ ನಡ್ಸ್ಕೊ ಬರ್ತಾ ಇದ್ದಾರೆ. ಹೋಟೆಲ್ ಕಮ್ ಫಾಸ್ಟ್ ಫುಡ್ ಅಂತ ಹೇಳ್ಬೋದು. ಇದೊಂದು ರೀತಿ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ, ಇದು ಔತ್ಕೊಬಿಟ್ಟಿದೆ ಅಂತ ಹೇಳ್ಬೋದು. ಈ ಹೋಟೆಲ್ಲು ರೆಗ್ಯುಲರ್ ಬರೋರಿಗೆ ಗೊತ್ತಿರುತ್ತೆ, ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ನಮ್ಮ ಒಂದು ಇವತ್ತಿನ ಒಂದು ರಿವ್ಯೂಲಿ ಈ ಒಂದು ಫಾಸ್ಟ್ ಫುಡ್ನ ರಿವ್ಯೂ ಮಾಡಬೇಕು ಅಂತ ಬಂದಿದ್ದೀವಿ. ಈ ಫಾಸ್ಟ್ ಫುಡ್ಗೆ ಯಾವುದೇ ರೀತಿ ಹೆಸರಿಲ್ಲದೇ ರನ್ ಮಾಡ್ತಾ ಇದ್ದಾರೆ. ಹಿಡನ್ ಜೆಮ್ ಅಂತಲೇ ಹೇಳ್ಬೋದು ಈ ಫಾಸ್ಟ್ ಫುಡ್ಡು. ಇಲ್ಲಿ ಸಂಜೆ ಮಾತ್ರ ಈ ಫಾಸ್ಟ್ ಫುಡ್ ನಡೆಸೋದು. ರೆಗ್ಯುಲರಾಗಿ ನಿಮಗೆ ಏನು ದೋಸೆ, ಇಡ್ಲಿ, ಪೂರಿ, ಬಾತು, ವಡೆಗಳು, ವೆರೈಟೀಸ್ ಆಫ್ ವಡೆಗಳು ಎಲ್ಲ ಸಿಗುತ್ತೆ ಇಲ್ಲಿ. ಬನ್ನಿ, ಈ ಹೋಟೆಲ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ, ಇಲ್ಲಿ ಏನೇನು ಸಿಗುತ್ತೆ, ಒಂದಷ್ಟು ವೆರೈಟೀಸ್ ಐಟಮ್ಸ್ಗಳನ್ನ ಟ್ರೈ ಮಾಡೋಣ. ಸಂಜೆ ಸಿಗುವಂಥ ಐಟಮ್ಸ್ಗಳು ಇಲ್ಲಿ ಮಾತ್ರ ಮಾಡೋದಿಲ್ಲಿ. ಬೆಳಗ್ಗೆ ಏನು ಮಾಡಲ್ಲ, ಮಧ್ಯಾಹ್ನನೂ ಇರಲ್ಲ, ಸಂಜೆ ಮಾತ್ರ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಪಾರ್ಥ ಸಾರಥಿ ಅಂತ.
ಓಕೆ, ನಿಮ್ಮ ಈ ಫಾಸ್ಟ್ ಫುಡ್ಡು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಸರ್, ಇದು ನಿಜ ಹೇಳಬೇಕು ಅಂದರೆ ನಾನು ಫಾಸ್ಟ್ ಫುಡ್ ಮಾಡೋ ಏನು ನನಗೆ ಉತ್ಸಾಹ ಇರಲಿಲ್ಲ. ನಾನೊಬ್ಬ ವಿದ್ಯಾವಂತ ಆಗಿ ನಿರುದ್ಯೋಗ ಇರೋದ್ರಿಂದ ನಮ್ಮ ಕುಲಕಸಬು ಅಂತ ಇದು ನಾವು ಆರಿಸ್ಕೊಂಡು ಪ್ರಾರಂಭದಲ್ಲಿ ಇದು ಮಾಡಬೇಕಾಗ ಅನಿವಾರ್ಯ ಬಂದೇ ಬಂತು. ಕಾರಣ ನಮ್ಮ ಸಂಸಾರ ನಡೆಸಿರೋದ್ರಿಂದ ನಾನು, ನಮ್ಮ ಮನೆ ತಂದೆ ತಾಯಿ, ನಮ್ಮ ಹೆಂಡತಿ ಎಲ್ಲನೂ ಸೇರಿ ಇದೊಂದು ಸಂಸ್ಥೆ ಕಟ್ಟಿದ್ದೀವಿ. ಇದು ಮೊದಲು ನಾವು ಒಂದು ರಸ್ತೆ ಬದಿ ವ್ಯಾಪಾರ ಅಂತ ಏನು ಹೇಳ್ತಾರೆ, ನಮ್ಮ ಮೈಸೂರಿನ ಉದಯಗಿರಿ ಸಿಗ್ನಲ್ ಹತ್ರ ಒಂದು BSNL ಆಫೀಸ್ ಅಂತ ಇದೆ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಆಟೋ, 3 ಚಕ್ರದ ಆಟೋನಲ್ಲಿ ಶುರು ಮಾಡೋದು ಸರ್. ನಮ್ಮ ಒಂದು ಶ್ರಮ ಇವತ್ತು ಇಲ್ಲಿ ತನಕ ನೀವು ಬರೋ ಮಟ್ಟಿಗೆ ನಮಗೆ ತಂದು ಕೊಟ್ಟಿದೆ. ಕಾರಣ ಇದು ನಾವು ಹೇಳೋದ್ಕಿಂತ ಇಲ್ಲಿ ಬಂದಿರೋ ನಮ್ಮ ಜನ, ನಾವು ಮಾಡಿರೋ ಪದಾರ್ಥ ಇಡಿಸಿ ನಮಗೆ ಇಲ್ಲಿ ತನಕ ಉತ್ತೇಜನ ಕೊಟ್ಟಿದ್ದಾರೆ. ಇದರಿಂದ ನಾವು ಜಾಸ್ತಿ ಏನು ಹೇಳ್ಬೋದು ಅಂದರೆ, ಇದರಲ್ಲೇ ನಾವು ಸಂಸಾರ ಜೀವನ ಎಲ್ಲ ಕಟ್ಕೊಂಡು ನಮ್ಮ ಮಗಳಿಗೆ ಇವತ್ತು ನಾನು MBA ಓದಿಸಿ ಉನ್ನತ ವೃತ್ತಿಲಿ ಕಳಿಸಿದ್ದೀನಿ. ಇವತ್ತೊಂದು ದಿವಸ ನನ್ನ ಮಗನಿಗೆ ಅವನಿಗೆ ಪೊನ್ನಂಪೇಟೆ ಅನ್ನೋದ್ರಲ್ಲಿ ಸರ್ಕಾರಿ ಸೀಟ್ನಲ್ಲಿ ಇಂಜಿನಿಯರಿಂಗ್ ಓದಿಸೋಕ್ಕೂ ಇದೇ ನಮಗೆ ನಡಲಾಗಿ ಬಂದಿದೆ ಅಂತ ನಿಮ್ಮ ಹತ್ರ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ನಿಮ್ಮಲ್ಲಿ ಏನೇನು ಸಿಗುತ್ತೆ ಮತ್ತು ಏನು ಫೇಮಸ್? ಸರ್ ನೋಡಿ, ನಮ್ಮಲ್ಲಿ ಎಲ್ಲ ಕಡೆ ಇಡ್ಲಿ ಸಿಗತ್ತೆ ಇಲ್ಲ ಅಂತಲ್ಲ, ನಮ್ಮದೇ ಚೆನ್ನಾಗಿದೆ ಅಂತಲೂ ನಾನು ಹೇಳಲ್ಲ. ನಮ್ಮದ್ರಲ್ಲಿ ನಾವು ಈ ರೀತಿ ಇದು ನೀವು ನೋಡ್ಬೋದು, ನಮ್ಮ ಮೈಸೂರಿನಲ್ಲಿ ಈ ರೀತಿ ರೌಂಡ್ ಬಾಕ್ಸು ಬಟ್ಟೆ ಮೇಲೆ ಹಾಕೋಂಥ ಇಡ್ಲಿ ತುಂಬ ಕಮ್ಮಿಲಿ ಸಿಗತ್ತೆ. ನಾವಿದು ನಮ್ಮ ಮುಂಚೆಯಿಂದನೂ ಏನು ನಾವು ಪ್ರಾರಂಭ ಮಾಡಿದೋ ಅವಾಲಿಂದನೂ ಇದೆ, ಇವತ್ತಿಗೂ ಇದೇ ಮಾಡ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಯಾವುದೇ ರೀತಿ ಅವತ್ತು ಏನು ನಾವು ಪ್ರಾರಂಭದ ದಿವಸ ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು ಬಿಟ್ಟರೆ ಇವತ್ತು ತನಕ ಏನೂ ನಾವು ಚೇಂಜಸ್ ಮಾಡಿಲ್ಲ. ಆದ್ದರಿಂದ ನಮಗೆ ಕಸ್ಟಮರು ತುಂಬ ರೀತಿಯಲ್ಲಿ ಸಹಕಾರ ಮಾಡಿಕೊಂಡು ಇವತ್ತು ಕಾದು ನಿಂತು ನಾವು ಮಾಡ್ತಿದ್ದಾರೆ. ನಾವು ಇದು ಸಂಜೆ 5:30 ಪ್ರಾರಂಭ ಮಾಡ್ತೀವಿ ಸರ್, ಒಂದು 11 ಗಂಟೆ ತನಕ ಇರ್ತೀವಿ. ನಮ್ಮಲ್ಲಿ ಇಡ್ಲಿ ಸಾಂಬಾರು ಅಂದರೆ ನೀವು ನೋಡ್ಬೋದು, ಈ ಎಲ್ಲ ಕಡೆ ಸಿಗೋ ರೀತಿ ಬೇಳೆ ಸಾಂಬಾರು ಅಂತ ಮಾಡ್ತಾರೆ, ನೀವು ನೋಡ್ತೀರಿ. ನಾವು ಇದು ಬೇಳೆ ಸಾಂಬಾರಲ್ಲ, ಇದು ಟಮಾಟ ಆಡಿಸ್ಬಿಟ್ಟು ನಾವು ಸಾಂಬಾರು ಮಾಡೋದು. ಇದಕ್ಕೆ ತುಂಬ ನಮ್ಮಲ್ಲಿ ಜನ ಬೇಡಿಕೆ ಇದೆ. ಹಾಗಾಗಿ ಇನ್ನು ಬಾತು ದಿವಸ ಒಂದೊಂದು ರೀತಿ ಬಾತ್ ಮಾಡ್ತೀವಿ. ಡೈಲಿ ಚೇಂಜಸ್ ಇರುತ್ತೆ. ಒಂದು ದಿವಸ ತರಕಾರಿ, ಒಂದು ದಿವಸ ಕ್ಯಾಪ್ಸಿಕಮ್, ಒಂದು ದಿವಸ ಕೆಂಪು ಮಸಾಲೆ, ಒಂದು ದಿವಸ ಹಸಿ ಮಸಾಲೆ. ಇದು ನೀವು ಹೇಳ್ಬೋದು, ಎಷ್ಟೋ ಕಡೆ ಈ ಬಾತ್ ಮಾಡೋದ್ರಲ್ಲಿ ಈ ಪೌಡ್ರುಗಳು ಅದು ಇದರಲ್ಲಿ ಮಾಡ್ತಾರೆ. ನಾವು ಟೇಸ್ಟಿಂಗ್ ಪೌಡ್ರ್ ನಾವು ನೋಡೂ ಇಲ್ಲ, ನಾವು ಅದು ಉಪಯೋಗ ಮಾಡೂ ಇಲ್ಲ. ನೀವು ವಿಡಿಯೋ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶಕ್ಕಾಗಲಿ ನಾವು ಹೇಳ್ತಾ ಇಲ್ಲ ನೀವು ಬಂದಿದ್ದೀರಾ ಅಂತ ನಾವೇನು ಹೇಳ್ಕೊಳ್ತಾ ಇಲ್ಲ. ಇದರಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಅಲ್ಲದೆ ಎಲ್ಲನೂ ಮನೆ ಶ್ರಮ ಸರ್. ಹೋಮ್ ಫುಡ್ ಏನಿದೆ ಅದೇ ಪ್ರಕಾರ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ, ಇದು ಚಟ್ನಿ. ಎಷ್ಟೇ ಕಾಯಿ ಇವತ್ತೊಂದು ದಿವಸ ನೀವು ನೋಡ್ಬೋದು, ಮಾರ್ಕೆಟ್ ಬೆಲೆ ಕಾಯಿ 60ರಿಂದ 70-80 ರೂಪಾಯಿ ತನಕ ಹೋದರೂ ನಾವು ಇದೇ ಚಟ್ನಿ ಅವತ್ತಿಂದನೂ ಮಾಡ್ಕೊಂಡು ಬಂದಿದ್ದೀವಿ, ನೀವು ಇದೇ ಮಾಡ್ಕೊಂಡು ಬಂದಿದ್ದೀವಿ. ನೀವು ನೋಡ್ಬೋದು, ಹೊರಗಡೆ ಬಿಸಿ ವಡೆ ಆಗ್ತಾನೆ ಆಗತ್ತೆ, ಅಲ್ಲಿಂದನೇ ತಕ್ಕೊಡ್ತೀವಿ. ಪ್ರೈಸಸ್ ನೀವು ಬೇರೆ ಕಡೆ ಹೋಲಿಸ್ಕೊಂಡು ನಮ್ದೇನು ಜಾಸ್ತಿ ಏನಿಲ್ಲ ಸರ್. 35 ರೂಪಾಯಿಗೆ ಬಾತ್ ಮಾಡಿದ್ದೀವಿ, ಪೂರಿ ಒಂದು ಪ್ಲೇಟ್ 25 ರೂಪಾಯಿ ಮಾಡಿದ್ದೀವಿ, ಒಂದು ವಡೆ 10 ರೂಪಾಯಿ ಮಾಡಿದ್ದೀವಿ, ಇಡ್ಲಿ ಒಂದು 10 ರೂಪಾಯಿ. ಈ ರೀತಿ ಬಟ್ಟೆಯಲ್ಲಿ ನಿಮಗೆ ಇಡ್ಲಿ ಹಾಕಿ ಇಷ್ಟು ರುಚಿಯಾಗಿ ಕೊಡೋದು ತುಂಬ ಕಮ್ಮಿ ಅಂತ ನನ್ನ ಅಭಿಪ್ರಾಯ ಇದೆ. ದೋಸೆಯಲ್ಲಿ ನಮ್ಮ ಸಂಜೆಯಲ್ಲಿ ಮಸಾಲೆ ದೋಸೆ, ಸಟ್ಟು ದೋಸೆ, ಸಟ್ಟು ಮಸಾಲ, ಈರುಳ್ಳಿ ದೋಸೆ, ಪ್ಲೇನ್ ದೋಸೆ, ಇಷ್ಟು ಥರ ದೋಸೆಗಳು ಮಾಡ್ತೀವಿ. ಇನ್ನೂ ಹಲವಾರು ದೋಸೆಗಳು ಬೇಡಿಕೆ ಇದೆ. ನಮಗೆ ಸಮಯ ಅಭಾವದಿಂದ ನಾವು ಯಾವುದೋ ಇಷ್ಟಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ರೀತಿ ರಜಾ ಆಗಲಿ, ಯಾವುದೇ ರೀತಿ ತೊಂದರೆಗಳಾಗಲಿ ಏನು ಇಲ್ದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಟೈಮಿಂಗ್ಸ್ ಹೇಳಿದ್ರೆ ಮತ್ತೆ ಯಾವತ್ತು ರಜಾ ಇರುತ್ತೆ? ರಜಾ ಅನ್ನೋದು ಹಬ್ಬ ಹುಣ್ಣಿಮೆ ಯಾವುದೇ ಇದ್ರೂ ನಾವು ಮಾಡ್ತೀವಿ. ನಾವು ಮನೆ ದೇವ್ರ ಪೂಜೆ ಇದ್ರೂ ನಾವು ಮಾಡೇ ಮಾಡ್ತೀವಿ. ಯಾಕಂದರೆ ನಮಗೆ ಕಸ್ಟಮರ್, ಗ್ರಾಹಕರು ಮುಖ್ಯ, ಹಬ್ಬ ಹುಣ್ಣಿಮೆ ಮುಖ್ಯ ಅಲ್ಲ. ಎಷ್ಟೋ ಜನ ಹೇಳ್ಬೋದು, ಏನು ಇವ್ರಿಗೆ ದುಡಿಮೆನೇ ಒಂದು ಇಂಪಾರ್ಟೆಂಟ್ ಆಗಿದೆ, ಹಬ್ಬ ಹುಣ್ಣಿಮೆಗಳು ಮಾಡದೆ ಮಾಡ್ತಾರೆ ಅಂತ. ಆ ಅಭಿಪ್ರಾಯ ಇಲ್ಲ. ಜನ ಬಂದವ್ರು ವಾಪಸ್ ಹೋಗಬಾರ್ದು ಅನ್ನೋ ಒಂದು ಭಾವನೆಯಲ್ಲಿ ಯಾರಿಲ್ಲ ಯಾರು ಮಾಡ್ತೀವಿ. ನಮ್ಮಲ್ಲಿ ಓನರು, ಕೆಲಸದವರು, ಅವ್ರು ಇವನ ಭಾವನೆ ಯಾವುದೂ ಇಲ್ಲ. ಎಲ್ಲರೂ ಅಣ್ಣ ತಮ್ಮದಿರ್ತಾರ, ಒಂದೇ ರೀತಿ ಇದ್ದೀವಿ, ಒಂದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನಿವಾಗ ತೊಗೊಂಡಿದ್ದೀನಿ ಇಡ್ಲಿ, ಮಸಾಲೆ ವಡೆ ಮತ್ತು ಉದ್ದಿನ ವಡೆ, ಒಂದು ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿನ ಫೇಮಸ್ ಸಾಂಬಾರು
ತೆಳ್ಳಗೆ ಮಾಡಿದ್ದಾರೆ. ಟೊಮೊಟೊ ಸಾಂಬಾರು ಇಲ್ಲಿ ಫೇಮಸ್ ಅಂತಂದರು. ಟೇಸ್ಟ್ ನೋಡೋಣ ಅಂತ ಹಾಕ್ಸ್ಕೊಂಡಿದ್ದೀನಿ. ಇದು ಮಲ್ಲಿಗೆ ಇಡ್ಲಿ. ಆ್ಯಕ್ಚುಲಿ ಇಲ್ಲಿ ಸಿಗ್ನೇಚರ್ ಫುಡ್ ಅಂತಂದರೆ ಇಡ್ಲಿನೇ. ಮೇಕಿಂಗ್ ಎಲ್ಲ ನೀವು ನೋಡಿರ್ತೀರ. ಇಡ್ಲಿನ ಫಸ್ಟು ಸಾಂಬಾರಲ್ಲಿ ಟ್ರೈ ಮಾಡೋಣ, ಯಾಕೆ ಅಂತಂದರೆ ಇಲ್ಲಿ ಫೇಮಸ್ ಅಂತಂದರು. ನಿಜವಾಗ್ಲೂ ಅವ್ರು ಹೇಳ್ದಂಗೆ ಟೊಮೊಟೊ ಸಾಂಬಾರು ಒಂದು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಇಡ್ಲಿಗೆ ಮಾತ್ರ ಅಲ್ಟಿಮೇಟ್ ಕಾಂಬಿನೇಷನ್ನು. ನಾನು ಅಂದ್ಕೊಂಡೆ ಏನು ಇಷ್ಟೊಂದು ತೆಳ್ಳಗಿದೆಯಲ್ಲ, ಟೇಸ್ಟ್ ಇರುತ್ತಾ ಅಂತ. ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು. ಇಡ್ಲಿ ಜೊತೆ ಟೊಮೊಟೊ ಸಾಂಬಾರು, ಟೊಮೊಟೊ ಆಡಿಸಿ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಿ ಸಾಂಬಾರು ಮಾಡಿದ್ದಾರೆ. ಆ ಟೊಮೊಟೊ ಸಾಂಬಾರು ಟೇಸ್ಟು ಒಂದು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಒಂದೊಂದು ಬೈಟು ಅಷ್ಟೇ ಸಾಂಬಾರು ಜೊತೆ ಸಖತ್ತಾಗಿದೆ. ನಂಗೆ ಚಟ್ನಿ ಕಡೆಗೆ ಹೋಗ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿದೆ ಸಾಂಬಾರು. ಈಗ ಇಡ್ಲಿನ ಚಟ್ನಿ ಜೊತೆ ಟ್ರೈ ಮಾಡೋಣ. ಚಟ್ನಿನೂ ಅಷ್ಟೇ ಅಲ್ಟಿಮೇಟ್ ಅಂತ ಹೇಳ್ಬೋದು. ಕ್ರೌಡು ಅಷ್ಟೇ ಸಖತ್ತು ಡಿಮ್ಯಾಂಡು ಇಡ್ಲಿಗೆ. ನಾನು ಸುಮಾರು ಹೋಟೆಲ್ಗಳು ರಿವ್ಯೂ ಮಾಡಿದ್ದೀನಿ, ಆದರೆ ಇದು ಪ್ಯೂರ್ ವೆಜ್ಜು. ಮತ್ತು ಈವ್ನಿಂಗು 6 ಗಂಟೆಗೆ ಓಪನ್ ಆಗೋದು, ಜನ ಕಾಯ್ತಾ ಇರ್ತಾರೆ. ಒಂಥರ ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಗಲ್ಲಿಲಿರೋದು, ಗಲ್ಲಿ ಅಂತಂದರೆ ಏನು ತುಂಬ ಇನ್ಸೈಡಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಅಡ್ರೆಸ್ಸು. ಉದಯಗಿರಿ ಮೇಯ್ನ್ ರೋಡು ಡಾಲ್ಫಿನ್ ಪಕ್ಕದ ರೋಡಲ್ಲೇ ಮೊದಲನೇ ಅಂಗಡಿನೇ ಇದು. ಜನ ಕಾಯ್ತಾ ಇರ್ತಾರೆ. ಇಲ್ಲಿ ಆಲ್ಮೋಸ್ಟು ಮೇಕಿಂಗ್ ಎಲ್ಲ ಕವರ್ ಮಾಡಿದ್ದೀವಿ. ನನಗಂತೂ ತುಂಬ ಕೋಪ್ರೇಷನ್ ಮಾಡಿದ್ರು, ಮೇಕಿಂಗ್ ಎಲ್ಲ ತುಂಬ ಇಂಟ್ರೆಸ್ಟಿಂದ ತೋರಿಸಿದ್ರು. ನಿಮಗೂ ಅಷ್ಟೇ ಅಲ್ಲಿನ ಒಂದು ಏನು ಅಟ್ಮಾಸ್ಫಿಯರ್ ಇದೆ ತುಂಬ ಇಷ್ಟ ಆಗುತ್ತೆ ನಿಮಗೆ. ತುಂಬ ಹೈಜಿನಿಕ್ಕು, ಕ್ಲೀನಿಂಗು. ಆ ಕ್ಲೀನು ನಿಮಗೆ ತುಂಬ ಇಷ್ಟ ಆಗುತ್ತೆ ನೋಡಿದ್ರೆ. ಕಸ್ಟಮರ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಟೇಸ್ಟು, ಆ ಕ್ವಾಲಿಟಿ ಇಲ್ಲಿ ಸಿಗ್ತಾಯಿದೆ. ಇಲ್ಲಿನ ಫೇಮಸ್ಸು ಉದ್ದಿನ ವಡೆ ಮತ್ತು ಮಸಾಲೆ ವಡೆನೂ ಫೇಮಸ್ಸೇ. ಆದರೆ ಸಖತ್ ಮೂವಿಂಗ್ ಇರೋದು ಉದ್ದಿನ ವಡೆ. ಅಲ್ಲಿ ಆಗ್ತಾ ಇದ್ದಂಗೆ ಖಾಲಿ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ ಮೇಕಿಂಗು ಮಾಡ್ತಾನೆ ಇರ್ತಾರೆ, ಸರ್ವಿಸ್ ಕೊಡ್ತಾನೆ ಇರ್ತಾರೆ. ನೀವೇ ನೋಡಿದ್ರೆ ಕ್ರೌಡು ಯಾವ ರೀತಿ ನಿಂತಿದ್ರು ಅಂತ. ಚಟ್ನಿ ಜೊತೆ ಟ್ರೈ ಮಾಡೋಣ. ಕ್ರಿಸ್ಪಿಯಾಗಿ, ತುಂಬ ಸಾಫ್ಟಾಗಿ, ಟೇಸ್ಟಿಯಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಉದ್ದಿನ ವಡೆ. ಒಂದಂತೂ ಸಾಲಲ್ಲ. ಪಲಾವ್ ಇಲ್ಲಿ ತುಂಬ ಫೇಮಸ್ಸು, ಡೈಲಿ ಚೇಂಜಸ್ ಇರುತ್ತೆ. ಇವತ್ತು ವೆಜಿಟೇಬಲ್ ಪಲಾವ್ ಅಂದರು. ಇಡ್ಲಿ ತಿಂದಮೇಲೆ ನನಗೆ ಸಖತ್ತು ಬಾತ್ ಅಂದರೆ ನನಗೂ ಫೇವ್ರೇಟೇ, ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ. ಅದನ್ನು ತಿನ್ನೋಣ. ಇವಾಗ ನಾನು ತೊಗೊಂಡಿದ್ದೀನಿ ವೆಜಿಟೇಬಲ್ ಪಲಾವು. ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿದ್ರೆ ಡೈಲಿ ಚೇಂಜಸ್ ಇರುತ್ತೆ ಅಂತ ಹೇಳಿದ್ರು. ಜೊತೆಗೆ ಆ್ಯಸ್ ಯೂಶ್ವಲ್ಲು ಮಸಾಲೆ ವಡೆ, ಉದ್ದಿನ ವಡೆ ತೊಗೊಂಡಿದ್ದೀನಿ. ಚಟ್ನಿ, ಇವತ್ತು ಕುರ್ಮಾ ಕೊಟ್ಟಿದ್ದಾರೆ. ಇದು ಅಷ್ಟೇ ವೆಜಿಟೇಬಲ್, ತರಾವರಿ ವೆಜಿಟೇಬಲ್ಸ್ ಹಾಕಿ ಮಾಡಿರೋವಂಥದ್ದು ಕುರ್ಮಾ ಇದು. ಒಂದು ಬೈಟ್ ನೋಡಿದೆ, ಟೇಸ್ಟು ಅಲ್ಟಿಮೇಟ್ ಅಂತ ಹೇಳ್ಬೋದು. ಮತ್ತು ಅದಕ್ಕೆ ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಘಮ್ ಅನ್ನುತ್ತೆ ಸ್ಮೆಲ್ಲು. ಬಿಡಿಬಿಡಿಯಾಗಿ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ದಾರೆ. ಅದ್ರ ಜೊತೆಗೆ ಆ್ಯಸ್ ಯೂಶ್ವಲ್ ಫೇವ್ರೆಟ್ ಉದ್ದಿನ ವಡೆ ಕೊಟ್ಟಿದ್ದಾರೆ. ಒಂದು ಬೈಟು ಚಟ್ನಿ ಜೊತೆ ಟ್ರೈ ಮಾಡೋಣ. ಚಟ್ನಿ ಜೊತೆ ಆ್ಯಡ್ ಮಾಡ್ದೇ ಹಂಗೆ ತಿಂದೆ. ಹಾಗೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಕಾಂಬಿನೇಷನ್ ಏನು ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಯಾವುದೇ ಒಂದು ಹೋಟೆಲಲ್ಲಿ ಮೇಯ್ನ್ ರೋಲ್ ಏನು ಅಂತಂದರೆ ಇಡ್ಲಿ ಮತ್ತು ಬಾತು, ಅದು ತುಂಬ ಚೆನ್ನಾಗಿದ್ರೆ ಮಾತ್ರ ಹೋಟ್ಲು ಕ್ರೌಡ್ ಯಾವಾಗಲೂ ಇರುತ್ತೆ. ಇಲ್ಲೂ ಅಷ್ಟೇ ಒಂದು ಹೆಸರು ಇಲ್ಲದೇ ಇರೋಂಥ ಒಂದು ಹೋಟೆಲ್ ಇದು. ಫಾಸ್ಟ್ ಫುಡ್ಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದರಿಂದ ಆ ಜನ ಮಾತ್ರ ಹಂಗೆ ಮುಗಿ ಬೀಳ್ತಾರೆ. ಆ ಕ್ವಾಲಿಟಿ, ಟೇಸ್ಟು. ಸಾಗು ಕೊಟ್ಟಿದ್ದಾರೆ ಪಾಪ, ನೀಟಾಗಿ ಜಾಸ್ತಿನೇ ಹಾಕಿದ್ದಾರೆ. ಒಂದು ಬೈಟ್ ನೋಡೋಣ ವೆಜಿಟೇಬಲ್ ಪಲಾವ್ ಜೊತೆ ಹೇಗಿರುತ್ತೆ ಅಂತ. ಮಧ್ಯ ಬಾತ್ ಅಂತ ಇರ್ತೀನಿ, ಇದು ಮಾಡ್ಕೋಬೇಡಿ, ಮಾತಾಡಿ
ವೆಜಿಟೇಬಲ್ ಪಲಾವ್ ಸಕ್ಕತ್ತಾಗಿದೆ ಕಾಂಬಿನೇಷನ್ನು. ಒಂದು ಒಳ್ಳೆ ಹ್ಯೂಜ್ ಕ್ವಾಂಟಿಟಿ ಇರುವಂಥ ಮಸಾಲೆ ವಡೆ. ಸಖತ್ ಟೇಸ್ಟ್ ಮಸಾಲೆ ವಡೆ ಅಂತೂ. ಒನ್ಸ್ ಈವ್ನಿಂಗ್ ನೀವೇನಾದರೂ ಉದಯಗಿರಿ ಕಡೆ ಬಂದರೆ ಈ ಒಂದು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು ಈ ಹೋಟೆಲ್ಲು. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ರೆಗ್ಯುಲರಾಗಿ ಬರ್ತಾಯಿದ್ದಾರೆ. ಒಂದು ಸಲ ನೀವು ಟ್ರೈ ಮಾಡಿದ್ರೆ ಫಿದಾಗೆ ಹೋಗ್ತೀರ, ಅಷ್ಟು ಚೆನ್ನಾಗಿದೆ ಟೇಸ್ಟು. ನಾವಿವತ್ತು ವಿಸಿಟ್ ಮಾಡಿದ್ದು ಉದಯಗಿರಿಯಲ್ಲಿರುವಂಥ ಒಂದು ಹೆಸರೇ ಇಲ್ಲದಿರುವಂಥ ಒಂದು ಫಾಸ್ಟ್ ಫುಡ್ಗೆ, ಹೋಟೆಲ್ ಕಮ್ ಫಾಸ್ಟ್ ಫುಡ್ ಇದು. ತುಂಬ ಫೇಮಸ್ ಇದು, ಮತ್ತು ಹೆಸರೇ ಇಲ್ಲ. ಎಷ್ಟೊಂದು ಜನಕ್ಕೆ ನಾವು ಹೆಂಗೆ ಹೇಳೋದು ರಿವ್ಯೂ ಮಾಡಬೇಕಾದ್ರೆ ಹೋಟ್ಲ್ ಹೆಸರು ಅಂತ ನೋಡ್ದೋ, ಬಟ್ ತುಂಬ ಹೆಸರು ಮಾಡಿದೆ ಇದು, ಹೆಸರೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಇಲ್ಲಿ ಸರ್ವಿಸ್ ಕೊಡ್ತಾರೆ. ಮತ್ತು ನಾವಿವತ್ತು ಇಲ್ಲಿ ಟ್ರೈ ಮಾಡಿದ್ದು ಇಡ್ಲಿ, ಉದ್ದಿನವಡೆ, ಇಲ್ಲಿನ ಸ್ಪೆಷಲ್ ಟೊಮೊಟೊ ಸಾಂಬಾರು, ಮತ್ತು ಆ್ಯಸ್ ಯೂಶ್ವಲ್ ಚಟ್ನಿ ಎಲ್ಲ ಚೆನ್ನಾಗಿತ್ತು. ಅದ್ರ ಜೊತೆಗೆ ಬಾತ್ ತೊಗೊಂಡಿದ್ದು, ಬಾತು, ಮಸಾಲೆ ವಡೆ ಮತ್ತು ಉದ್ದಿನವಡೆ, ಮೈ ಫೇವ್ರೆಟ್ ಉದ್ದಿನವಡೆ ತುಂಬ ಚೆನ್ನಾಗಿತ್ತು. ಮತ್ತು ಅದೆಲ್ಲದಕ್ಕಿಂತ ಅವರು ಸರ್ವಿಸ್ ನನಗೆ ತುಂಬ ಇಷ್ಟ ಆಯಿತು. ಅವ್ರ ಕೋಆಪ್ರೇಷನ್ನು ಎಲ್ಲನೂ. ಕಸ್ಟಮರ್ ಜೊತೆನೂ ಅಷ್ಟೇ ಅವರು ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿರ್ತಾರೆ. ಮೇಯ್ನು ಅದು ನನಗೆ ತುಂಬ ಇಷ್ಟ ಆಯಿತು. ನನ್ನ ಕಡೆಯಿಂದ ಒಂದು ರೆಕಮೆಂಡ್ ಏನು ಅಂತಂದರೆ, ನೀವೇನಾದರೂ ಉದಯಗಿರಿ ಕಡೆ ಬಂದರೆ ಮರೀದೇ ಈ ಒಂದು ಫಾಸ್ಟ್ ಫುಡ್ಡಲ್ಲಿ, ಈ ಹೋಟೆಲಲ್ಲಿ ತಿಂಡಿನ ಸಂಜೆ 6 ಗಂಟೆ ಮೇಲೆ ಸಿಗೋದು, ಮರೀದೇ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈ ಕಡೆ ಬಂದೇ ಬರ್ತೀರಾ. ನಿಮ್ಗೆ ಗೊತ್ತಿರಲಿಲ್ಲ, ಇವತ್ತು ರಿವ್ಯೂ ಮಾಡಿದ್ದೀವಿ. ಮರೀದೇ ಟ್ರೈ ಮಾಡಿ, ಟೇಸ್ಟ್ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಈ ಹೊಸ ಪ್ರಯತ್ನ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.